ನೋಡಿ 2010ರ ಜುಲೈ ತಿಂಗಳಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನು ಅಂತಂದ್ರೆ ಮುಂಗಾರು ಅಧಿವೇಶನ ನಡೀತಾ ಇರುತ್ತೆ. ಅಧಿವೇಶನದ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ರೆಡ್ಡಿ ಸಹೋದರರ ಅಕ್ರಮ ಗಣಿಗಾರಿಕೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಹೌಸ್ ಅಲ್ಲಿ. ಅವರು ಕೇವಲ ಪ್ರಸ್ತಾಪ ಮಾಡೋದಷ್ಟೇ ಅಲ್ಲ, ಅಬ್ಬರಿಸಿಬಿಡ್ತಾರೆ ದಿನೇಶ್ ಗುಂಡೂರಾವ್ ಅವರು. ರೆಡ್ಡಿ ಬ್ರದರ್ಸ್ ವಿರುದ್ಧ ಪಿನ್ ಟು ಪಿನ್ ಆರೋಪಗಳನ್ನ ಮಾಡ್ತಾರೆ. ಭೂಮಿಯನ್ನ ಬಗದಾಕಿದ್ದಾರೆ ಇವರು ಅಂತ ಗಂಭೀರ ಆರೋಪವನ್ನ ಮಾಡೋದು ದಿನೇಶ್ ಗುಂಡೂರಾವ್. ರೆಡ್ಡಿ ಸಹೋದರರ ವಿರುದ್ಧ ಅಕ್ರಮ ಗಣಿಗಾರಿಕೆಯ ಆರೋಪವನ್ನ ದಿನೇಶ್ ಗುಂಡೂರಾವ್ ಮಾಡ್ತಾ ಇದ್ದಂತೆ ಗುಂಡೂರಾವ್ ವಿರುದ್ಧ ಟಿ.ಎಸ್. ಸುರೇಶ್ ಅವರು ಕೆರಳಿ ಕೆಂಡವಾಗ್ಬಿಡ್ತಾರೆ. ಬಿಜೆಪಿಯ MLA ಟಿ.ಎಸ್. ಸುರೇಶ್ ಅವರು ಅತ್ಯಂತ ಕಿರಿಯ ಶಾಸಕರಾಗಿದ್ರು ಟಿ.ಎಸ್. ಸುರೇಶ್. ನೋಡ್ಬೇಕಾ ದೃಶ್ಯಗಳನ್ನು ನೀವು, ಯಾವ ಮಟ್ಟಿಗೆ ಅದೇನು ಹೊಡೆದಾಡ ಬಿಡ್ತಾರೇನೋ, ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ಬಿಡುತ್ತೇನೋ ಅನ್ನೋಷ್ಟರ ಮಟ್ಟಿಗೆ ಟಿ.ಎಸ್. ಸುರೇಶ್ ತಾವು ನಿಂತ ಜಾಗದಲ್ಲೇ ದಿನೇಶ್ ಗುಂಡೂರಾವ್ ವಿರುದ್ಧ ಅಬ್ಬರಿಸ್ತಾ ಇದ್ದಾರೆ. ಅದನ್ನ ನೋಡಿ ಜನಾರ್ದನ್ ರೆಡ್ಡಿ ಎದ್ದು ನಿಂತರು, ಅದನ್ನ ನೋಡಿ ರಾಮುಲು ಎದ್ದು ನಿಂತರು, ಈ ಕಡೆ ಸಿದ್ದರಾಮಯ್ಯ ಒಬ್ಬರು ಎದ್ದು ನಿಲ್ತಾರೆ ನೋಡಿ. ಅವಾಗ ಇತಿಹಾಸ ಸೃಷ್ಟಿಯಾಗುತ್ತೆ. ಸದನದ ಅತ್ಯಂತ ಕಿರಿಯ ಶಾಸಕರಾಗಿದ್ದ ಬಿಜೆಪಿಯ ಟಿ.ಎಸ್. ಸುರೇಶ್ ಆರ್ಭಟಿಸೋದನ್ನ ನೋಡಿ ಸಿದ್ದರಾಮಯ್ಯ ಒಂದೇ ಒಂದು ಗುಡುಗಾಗ್ತಾರೆ. ಬಳ್ಳಾರಿಗೆ ಬಂದು ರೆಡ್ಡಿ ಮನೆ ಮುಂದೆನೆ ಮೆರವಣಿಗೆ ಮಾಡ್ತೇವೆ, ತಾಕತ್ತಿದ್ರೆ ತಡೀರಿ ಅಂತ ಸಿದ್ದರಾಮಯ್ಯ ಒಂದೇ ಒಂದು ಸವಾಲ್ ಹಾಕ್ತಾರೆ. ನೇರ ಸವಾಲ್ ಹಾಕ್ತಾರೆ. ಅಕ್ಷರಶಃ ಅಬ್ಬರಿಸ್ತಾರೆ ಸಿದ್ದರಾಮಯ್ಯ ಅವರು. ಬಳ್ಳಾರಿಗೆ ಬರ್ತೀನಿ, ತಾಕತ್ತಿದ್ರೆ ತಡೀರಿ ಅಂತ ತೊಡೆ ತಟ್ತಾರೆ. ಆ ಒಂದು ನಿರ್ಧಾರ ರಾಜಕೀಯ ಪಲ್ಲಟಕ್ಕೆ ಕಾರಣ ಆಯಿತು. ಅಷ್ಟೇ ಯಾಕೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಕಾರಣ ಆಯಿತು. 2012ರಲ್ಲಿ ಆ ಘಟನೆ ನಡೆಯಿತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ 320 ಕಿಲೋಮೀಟರ್ ದೂರದ ಪಾದಯಾತ್ರೆ ಯಶಸ್ವಿ ಆಗ್ಬಿಡ್ತು. ಸಿದ್ದರಾಮಯ್ಯ ಹೋದಲ್ಲೆಲ್ಲ ಅಪಾರ ಸಂಖ್ಯೆಯಲ್ಲಿ ಜನ ಪಾದಯಾತ್ರೆಯನ್ನು ಸೇರಿಕೊಳ್ತಾರೆ. ಆಗಸ್ಟ್ 9, 2010ರಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ಮಾಡ್ತಾರೆ. ನೀರಿನಂತೆ ಸಮಾವೇಶಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬಂದರು. ಏನಪ್ಪ ರೆಡ್ಡಿ, ನಮ್ಮ ಬಳ್ಳಾರಿಗೆ ಬನ್ನಿ, ತಾಕತ್ತಿದ್ರೆ ಅಂತ ಹೇಳಿದ್ದೆಲ್ಲ ಬಂದಿದ್ದೀನಿ ನೋಡು ಅಂತ ಅವತ್ತು ಸ್ಟೇಜ್ ಮೇಲೆ ಮಾತಾಡಿದ್ರು ಸಿದ್ದರಾಮಯ್ಯ. ಇತ್ತೀಚೆಗೆ ಬಳ್ಳಾರಿಗೆ ಹೋದಾಗಲೆಲ್ಲ ಆ ಮಾತು, ಬಂದಿದ್ದೀನಪ್ಪ ಬಳ್ಳಾರಿಗೆ, ನೀನೆಲ್ಲಿದೀಯಾ ಅಂತ ಕಿಚಾಯಿಸು. ಕಾಂಗ್ರೆಸ್ ಪಾದಯಾತ್ರೆಯನ್ನ ಮಾಡಿ ಯಶಸ್ಸನ್ನ ಕಾಣ್ತು. ಈಗ ಕಾಂಗ್ರೆಸ್ ಪಾದಯಾತ್ರೆಯ ವಿಚಾರವಾಗಿ ಲೆಕ್ಕ ಚುಕ್ತಾ ಮಾಡೋದಕ್ಕೆ ರೆಡ್ಡಿ ಬ್ರದರ್ಸ್ ರೆಡಿ ಆಗಿದ್ದಾರೆ. ಆ ಕಾಂಗ್ರೆಸ್ ಪಾದಯಾತ್ರೆ ಬೆನ್ನಲ್ಲೇ ಸಿದ್ದರಾಮಯ್ಯ ಭವಿಷ್ಯವೂ ಕೂಡ ಸ್ಪಷ್ಟವಾಯಿತು. ಮುಖ್ಯಮಂತ್ರಿ ಆದ್ರು, ಮಾಸ್ ಲೀಡರ್ ಆದ್ರು. ಏನು ಕಡಿಮೆ ಜನನ ಹೌಸಲ್ಲಿ ಅವರು ಹಾಕಿದಂತ ಸವಾಲಿನಂತೆ ಸಿದ್ದರಾಮಯ್ಯ ನಡೆದುಕೊಂಡ್ರು. ಟಗರು ಬಳ್ಳಾರಿಗೆ ಹೋಗಿ ಗುಮ್ಮಿದ್ದು ಏಟ್ ಹೆಂಗಿತ್ತು ಅಂತಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು, ಜನಪ್ರಿಯ ನಾಯಕರಾದ್ರು. ಸೊ ಈಗ ಇದೇ ವಿಚಾರ ಚರ್ಚೆ ಆಗ್ತಾ ಇರೋದು. ಆ ಲೆಕ್ಕ ನಾವು ಚುಕ್ತಾ ಮಾಡ್ತೀವಿ ಅಂತ ರೆಡ್ಡಿ ಅವರು ಹೇಳ್ತಿದ್ದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ಅವರ ಈ ಒಂದು ಲೆಕ್ಕಾಚಾರ ಬಗೆಹರಿಯುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, 2010ರ ಜುಲೈ ತಿಂಗಳಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನು ಅಂತಂದ್ರೆ ಮುಂಗಾರು ಅಧಿವೇಶನ ನಡೀತಾ ಇರುತ್ತೆ. ಅಧಿವೇಶನದ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ರೆಡ್ಡಿ ಸಹೋದರರ ಅಕ್ರಮ ಗಣಿಗಾರಿಕೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಹೌಸ್ ಅಲ್ಲಿ. ಅವರು ಕೇವಲ ಪ್ರಸ್ತಾಪ ಮಾಡೋದಷ್ಟೇ ಅಲ್ಲ, ಅಬ್ಬರಿಸಿಬಿಡ್ತಾರೆ ದಿನೇಶ್ ಗುಂಡೂರಾವ್ ಅವರು. ರೆಡ್ಡಿ ಬ್ರದರ್ಸ್ ವಿರುದ್ಧ ಪಿನ್ ಟು ಪಿನ್ ಆರೋಪಗಳನ್ನ ಮಾಡ್ತಾರೆ. ಭೂಮಿಯನ್ನ ಬಗದಾಕಿದ್ದಾರೆ ಇವರು ಅಂತ ಗಂಭೀರ ಆರೋಪವನ್ನ ಮಾಡೋದು ದಿನೇಶ್ ಗುಂಡೂರಾವ್. ರೆಡ್ಡಿ ಸಹೋದರರ ವಿರುದ್ಧ ಅಕ್ರಮ ಗಣಿಗಾರಿಕೆಯ ಆರೋಪವನ್ನ ದಿನೇಶ್ ಗುಂಡೂರಾವ್ ಮಾಡ್ತಾ ಇದ್ದಂತೆ ಗುಂಡೂರಾವ್ ವಿರುದ್ಧ ಟಿ.ಎಸ್. ಸುರೇಶ್ ಅವರು ಕೆರಳಿ ಕೆಂಡವಾಗ್ಬಿಡ್ತಾರೆ. ಬಿಜೆಪಿಯ MLA ಟಿ.ಎಸ್. ಸುರೇಶ್ ಅವರು ಅತ್ಯಂತ ಕಿರಿಯ ಶಾಸಕರಾಗಿದ್ರು ಟಿ.ಎಸ್. ಸುರೇಶ್. ನೋಡ್ಬೇಕಾ ದೃಶ್ಯಗಳನ್ನು ನೀವು, ಯಾವ ಮಟ್ಟಿಗೆ ಅದೇನು ಹೊಡೆದಾಡ ಬಿಡ್ತಾರೇನೋ, ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ಬಿಡುತ್ತೇನೋ ಅನ್ನೋಷ್ಟರ ಮಟ್ಟಿಗೆ ಟಿ.ಎಸ್. ಸುರೇಶ್ ತಾವು ನಿಂತ ಜಾಗದಲ್ಲೇ ದಿನೇಶ್ ಗುಂಡೂರಾವ್ ವಿರುದ್ಧ ಅಬ್ಬರಿಸ್ತಾ ಇದ್ದಾರೆ. ಅದನ್ನ ನೋಡಿ ಜನಾರ್ದನ್ ರೆಡ್ಡಿ ಎದ್ದು ನಿಂತರು, ಅದನ್ನ ನೋಡಿ ರಾಮುಲು ಎದ್ದು ನಿಂತರು, ಈ ಕಡೆ ಸಿದ್ದರಾಮಯ್ಯ ಒಬ್ಬರು ಎದ್ದು ನಿಲ್ತಾರೆ ನೋಡಿ. ಅವಾಗ ಇತಿಹಾಸ ಸೃಷ್ಟಿಯಾಗುತ್ತೆ. ಸದನದ ಅತ್ಯಂತ ಕಿರಿಯ ಶಾಸಕರಾಗಿದ್ದ ಬಿಜೆಪಿಯ ಟಿ.ಎಸ್. ಸುರೇಶ್ ಆರ್ಭಟಿಸೋದನ್ನ ನೋಡಿ ಸಿದ್ದರಾಮಯ್ಯ ಒಂದೇ ಒಂದು ಗುಡುಗಾಗ್ತಾರೆ. ಬಳ್ಳಾರಿಗೆ ಬಂದು ರೆಡ್ಡಿ ಮನೆ ಮುಂದೆನೆ ಮೆರವಣಿಗೆ ಮಾಡ್ತೇವೆ, ತಾಕತ್ತಿದ್ರೆ ತಡೀರಿ ಅಂತ ಸಿದ್ದರಾಮಯ್ಯ ಒಂದೇ ಒಂದು ಸವಾಲ್ ಹಾಕ್ತಾರೆ.
ನೇರ ನೇರ ಸವಾಲ್ ಹಾಕ್ತಾರೆ, ಅಕ್ಷರಶಃ ಅಬ್ಬರಿಸ್ತಾರೆ ಸಿದ್ದರಾಮಯ್ಯ ಅವರು. ಬಳ್ಳಾರಿಗೆ ಬರ್ತೀನಿ, ತಾಕತ್ತಿದ್ರೆ ತಡೀರಿ ಅಂತ ತೊಡೆ ತಟ್ತಾರೆ. ಆ ಒಂದು ನಿರ್ಧಾರ ರಾಜಕೀಯ ಪಲ್ಲಟಕ್ಕೆ ಕಾರಣ ಆಯಿತು. ಅಷ್ಟೇ ಯಾಕೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಕಾರಣ ಆಯಿತು. 2012ರಲ್ಲಿ ಆ ಘಟನೆ ನಡೆಯಿತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ 320 ಕಿಲೋಮೀಟರ್ ದೂರದ ಪಾದಯಾತ್ರೆ ಯಶಸ್ವಿ ಆಗ್ಬಿಡ್ತು. ಸಿದ್ದರಾಮಯ್ಯ ಹೋದಲ್ಲೆಲ್ಲ ಅಪಾರ ಸಂಖ್ಯೆಯಲ್ಲಿ ಜನ ಪಾದಯಾತ್ರೆಯನ್ನು ಸೇರಿಕೊಳ್ತಾರೆ. ಆಗಸ್ಟ್ 9, 2010ರಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ಮಾಡ್ತಾರೆ. ನೀರಿನಂತೆ ಸಮಾವೇಶಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬಂದರು. ಏನಪ್ಪ ರೆಡ್ಡಿ, ನಮ್ಮ ಬಳ್ಳಾರಿಗೆ ಬನ್ನಿ ತಾಕತ್ತಿದ್ರೆ ಅಂತ ಹೇಳಿದ್ದೆಲ್ಲ ಬಂದಿದ್ದೀನಿ ನೋಡು ಅಂತ ಅವತ್ತು ಸ್ಟೇಜ್ ಮೇಲೆ ಮಾತಾಡಿದ್ರು ಸಿದ್ದರಾಮಯ್ಯ. ಇತ್ತೀಚೆಗೆ ಬಳ್ಳಾರಿಗೆ ಹೋದಾಗಲೆಲ್ಲ ಆ ಮಾತು, ಬಂದಿದ್ದೀನಪ್ಪ ಬಳ್ಳಾರಿಗೆ, ನೀನೆಲ್ಲಿದೆಯಾ ಅಂತ ಕಿಚಾಯಿಸು. ಕಾಂಗ್ರೆಸ್ ಪಾದಯಾತ್ರೆಯನ್ನ ಮಾಡಿ ಯಶಸ್ಸನ್ನ ಕಾಣ್ತು. ಈಗ ಕಾಂಗ್ರೆಸ್ ಪಾದಯಾತ್ರೆಯ ವಿಚಾರವಾಗಿ ಲೆಕ್ಕ ಚುಕ್ತಾ ಮಾಡೋದಕ್ಕೆ ರೆಡ್ಡಿ ಬ್ರದರ್ಸ್ ರೆಡಿ ಆಗಿದ್ದಾರೆ. ಆ ಕಾಂಗ್ರೆಸ್ ಪಾದಯಾತ್ರೆ ಬೆನ್ನಲ್ಲೇ ಸಿದ್ದರಾಮಯ್ಯ ಭವಿಷ್ಯವೂ ಕೂಡ ಸ್ಪಷ್ಟವಾಯಿತು. ಮುಖ್ಯಮಂತ್ರಿ ಆದ್ರು, ಮಾಸ್ ಲೀಡರ್ ಆದ್ರು. ಏನು ಕಡಿಮೆ ಜನನ? ಹೌಸಲ್ಲಿ ಅವರು ಹಾಕಿದಂತ ಸವಾಲಿನಂತೆ ಸಿದ್ದರಾಮಯ್ಯ ನಡೆದುಕೊಂಡ್ರು. ಟಗರು ಬಳ್ಳಾರಿಗೆ ಹೋಗಿ ಗುಮ್ಮಿದ್ದು ಏಟ್ ಹೆಂಗಿತ್ತು ಅಂತಂದ್ರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು, ಜನಪ್ರಿಯ ನಾಯಕರಾದ್ರು. ಸೊ ಈಗ ಇದೇ ವಿಚಾರ ಚರ್ಚೆ ಆಗ್ತಾ ಇರೋದು. ಆ ಲೆಕ್ಕ ನಾವು ಚುಕ್ತಾ ಮಾಡ್ತೀವಿ ಅಂತ ರೆಡ್ಡಿ ಅವರು ಹೇಳ್ತಿದ್ದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ಅವರ ಈ ಒಂದು ಲೆಕ್ಕಾಚಾರ ಬಗೆಹರಿಯುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡಿ, 2010ರ ಜುಲೈ ತಿಂಗಳಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನು ಅಂತಂದ್ರೆ, ಮುಂಗಾರು ಅಧಿವೇಶನ ನಡೀತಾ ಇರುತ್ತೆ. ಅಧಿವೇಶನದ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ರೆಡ್ಡಿ ಸಹೋದರರ ಅಕ್ರಮ ಗಣಿಗಾರಿಕೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಹೌಸಲ್ಲಿ. ಅವರು ಕೇವಲ ಪ್ರಸ್ತಾಪ ಮಾಡೋದಷ್ಟೇ ಅಲ್ಲ, ಅಬ್ಬರಿಸಿಬಿಡ್ತಾರೆ ದಿನೇಶ್ ಗುಂಡೂರಾವ್. ರೆಡ್ಡಿ ಬ್ರದರ್ಸ್ ವಿರುದ್ಧ ಪಿನ್ ಟು ಪಿನ್ ಆರೋಪಗಳನ್ನ ಮಾಡ್ತಾರೆ. ಭೂಮಿಯನ್ನ ಬಗದಾಕಿದ್ದಾರೆ ಇವರು ಅಂತ ಗಂಭೀರ ಆರೋಪವನ್ನ ಮಾಡೋದು ದಿನೇಶ್ ಗುಂಡೂರಾವ್. ರೆಡ್ಡಿ ಸಹೋದರರ ವಿರುದ್ಧ ಅಕ್ರಮ ಗಣಿಗಾರಿಕೆಯ ಆರೋಪವನ್ನ ದಿನೇಶ್ ಗುಂಡೂರಾವ್ ಮಾಡ್ತಾ ಇದ್ದಂತೆ ಗುಂಡೂರಾವ್ ವಿರುದ್ಧ ಟಿ.ಎಸ್. ಸುರೇಶ್ ಅವರು ಕೆರಳಿ ಕೆಂಡವಾಗ್ಬಿಡ್ತಾರೆ. ಬಿಜೆಪಿಯ MLA ಟಿ.ಎಸ್. ಸುರೇಶ್ ಅವರು ಅತ್ಯಂತ ಕಿರಿಯ ಶಾಸಕರಾಗಿದ್ರು. ಟಿ.ಎಸ್. ಸುರೇಶ್ ನೋಡ್ಬೇಕಾದ ದೃಶ್ಯಗಳನ್ನು ನೀವು, ಯಾವ ಮಟ್ಟಿಗೆ ಅದೇನು ಹೊಡೆದಾಡಿ ಬಿಡ್ತಾರೇನೋ, ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ಬಿಡುತ್ತೇನೋ ಅನ್ನೋಷ್ಟರ ಮಟ್ಟಿಗೆ ಟಿ.ಎಸ್. ಸುರೇಶ್ ತಾವು ನಿಂತ ಜಾಗದಲ್ಲೇ ದಿನೇಶ್ ಗುಂಡೂರಾವ್ ವಿರುದ್ಧ ಅಬ್ಬರಿಸ್ತಾ ಇದ್ದಾರೆ. ಅದನ್ನ ನೋಡಿ ಜನಾರ್ದನ್ ರೆಡ್ಡಿ ಎದ್ದು ನಿಂತರು, ಅದನ್ನ ನೋಡಿ ರಾಮುಲು ಎದ್ದು ನಿಂತರು. ಈ ಕಡೆ ಸಿದ್ದರಾಮಯ್ಯ ಒಬ್ಬರು ಎದ್ದು ನಿಲ್ತಾರೆ ನೋಡಿ. ಅವಾಗ ಇತಿಹಾಸ ಸೃಷ್ಟಿಯಾಗುತ್ತೆ. ಸದನದ ಅತ್ಯಂತ ಕಿರಿಯ ಶಾಸಕರಾಗಿದ್ದ ಬಿಜೆಪಿಯ ಟಿ.ಎಸ್. ಸುರೇಶ್ ಆರ್ಭಟಿಸೋದನ್ನ ನೋಡಿ ಸಿದ್ದರಾಮಯ್ಯ ಒಂದೇ ಒಂದು ಗುಡುಗಾಗ್ತಾರೆ. ಬಳ್ಳಾರಿಗೆ ಬಂದು ರೆಡ್ಡಿ ಮನೆ ಮುಂದೆನೆ ಮೆರವಣಿಗೆ ಮಾಡ್ತೇವೆ, ತಾಕತ್ತಿದ್ರೆ ತಡೀರಿ ಅಂತ ಸಿದ್ದರಾಮಯ್ಯ ಒಂದೇ ಒಂದು ಸವಾಲ್ ಹಾಕ್ತಾರೆ. ನೇರ ನೇರ ಸವಾಲ್ ಹಾಕ್ತಾರೆ, ಅಕ್ಷರಶಃ ಅಬ್ಬರಿಸ್ತಾರೆ ಸಿದ್ದರಾಮಯ್ಯ ಅವರು. ಬಳ್ಳಾರಿಗೆ ಬರ್ತೀನಿ, ತಾಕತ್ತಿದ್ರೆ ತಡೀರಿ ಅಂತ ತೊಡೆ ತಟ್ತಾರೆ. ಆ ಒಂದು ನಿರ್ಧಾರ ರಾಜಕೀಯ ಪಲ್ಲಟಕ್ಕೆ ಕಾರಣ ಆಯಿತು. ಅಷ್ಟೇ ಯಾಕೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಕಾರಣ ಆಯಿತು. 2012ರಲ್ಲಿ ಆ ಘಟನೆ ನಡೆಯಿತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ 320 ಕಿಲೋಮೀಟರ್ ದೂರದ ಪಾದಯಾತ್ರೆ ಯಶಸ್ವಿ ಆಗ್ಬಿಡ್ತು. ಸಿದ್ದರಾಮಯ್ಯ ಹೋದಲ್ಲೆಲ್ಲ ಅಪಾರ ಸಂಖ್ಯೆಯಲ್ಲಿ ಜನ ಪಾದಯಾತ್ರೆಯನ್ನು ಸೇರಿಕೊಳ್ತಾರೆ. ಆಗಸ್ಟ್ 9, 2010ರಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ಮಾಡ್ತಾರೆ. ನೀರಿನಂತೆ ಸಮಾವೇಶಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬಂದರು. ಏನಪ್ಪ ರೆಡ್ಡಿ, ನಮ್ಮ ಬಳ್ಳಾರಿಗೆ ಬನ್ನಿ ತಾಕತ್ತಿದ್ರೆ ಅಂತ ಹೇಳಿದ್ದೆಲ್ಲ ಬಂದಿದ್ದೀನಿ ನೋಡು ಅಂತ ಅವತ್ತು ಸ್ಟೇಜ್ ಮೇಲೆ ಮಾತಾಡಿದ್ರು ಸಿದ್ದರಾಮಯ್ಯ. ಇತ್ತೀಚೆಗೆ ಬಳ್ಳಾರಿಗೆ ಹೋದಾಗಲೆಲ್ಲ ಆ ಮಾತು, ಬಂದಿದ್ದೀನಪ್ಪ ಬಳ್ಳಾರಿಗೆ, ನೀನೆಲ್ಲಿದೆಯಾ ಅಂತ ಕಿಚಾಯಿಸು. ಕಾಂಗ್ರೆಸ್ ಪಾದಯಾತ್ರೆಯನ್ನ ಮಾಡಿ ಯಶಸ್ಸನ್ನ ಕಾಣ್ತು. ಈಗ ಕಾಂಗ್ರೆಸ್ ಪಾದಯಾತ್ರೆಯ ವಿಚಾರವಾಗಿ ಲೆಕ್ಕ ಚುಕ್ತಾ ಮಾಡೋದಕ್ಕೆ ರೆಡ್ಡಿ ಬ್ರದರ್ಸ್ ರೆಡಿ ಆಗಿದ್ದಾರೆ. ಆ ಕಾಂಗ್ರೆಸ್ ಪಾದಯಾತ್ರೆ ಬೆನ್ನಲ್ಲೇ ಸಿದ್ದರಾಮಯ್ಯ ಭವಿಷ್ಯವೂ ಕೂಡ ಸ್ಪಷ್ಟವಾಯಿತು. ಮುಖ್ಯಮಂತ್ರಿ ಆದ್ರು, ಮಾಸ್ ಲೀಡರ್ ಆದ್ರು. ಏನು ಕಡಿಮೆ ಜನನ? ಹೌಸಲ್ಲಿ ಅವರು ಹಾಕಿದಂತ ಸವಾಲಿನಂತೆ ಸಿದ್ದರಾಮಯ್ಯ ನಡೆದುಕೊಂಡ್ರು. ಟಗರು ಬಳ್ಳಾರಿಗೆ ಹೋಗಿ
ಗುಮ್ಮಿದ್ದು ಏಟ್ ಹೆಂಗಿತ್ತು ಅಂತಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು, ಜನಪ್ರಿಯ ನಾಯಕರಾದರು. ಸೊ ಈಗ ಇದೇ ವಿಚಾರ ಚರ್ಚೆ ಆಗ್ತಾ ಇರೋದು. ಆ ಲೆಕ್ಕ ನಾವು ಚುಕ್ತಾ ಮಾಡ್ತೀವಿ ಅಂತ ರೆಡ್ಡಿ ಅವರು ಹೇಳ್ತಿದ್ದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ಅವರ ಈ ಒಂದು ಲೆಕ್ಕ ಚುಕ್ತ ಲೆಕ್ಕಾಚಾರ ಬಗೆಹರಿಯುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್